ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ, ಟೈಮ್ ಆಗಲೇ 9 ಗಂಟೆ ಹತ್ತತ್ರ ಆಗ್ತಾಯಿದೆ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಬಂದು ನೈಟ್ ಮಸ್ಸಪ್ ಮಾಡಿದ್ನಲ್ವ, ಅದೇ ಇದೆ ಸಾಂಬಾರು, ಮತ್ತು ಸ್ವಲ್ಪ ಅನ್ನ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಹಿಟ್ಟೆಲ್ಲಿ ಕಲಸಿಟ್ಟಿದ್ದೀನಿ. ಚಪಾತಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಮಸ್ಸಪ್ಪಲ್ಲಿ ಚಪಾತಿ. ನೋಡೋಣ, ಒಂದು ಬೀಟ್ರೋಟ್ ಇದೆ, ಬೀಟ್ರೋಟ್ ಕೂಡ ತುರಿದ್ಬಿಟ್ಟು ಪಲ್ಯ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇನ್ನೂ ಏನು ಮಾಡಬೇಕೋ ಗೊತ್ತಿಲ್ಲ, ಅದಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇನ್ನು ಕರೆಂಟ್ ಕೂಡ ಹೋಗ್ಬಿಟ್ಟಿದೆ, ಕರೆಂಟು ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಅಣ್ಣರ ಮನೆಗೆ ಬಂದೆ ವೀಡಿಯೋ ಮಾಡೋಣ ಅಂತ ಹೇಳಿ. ನಮ್ಮ ಅಣ್ಣನೂ ಅತ್ತಿಗೇನಿಲ್ಲ, ಎಲ್ಲ ಹೋಗಿದ್ದಾರೆ. ನಮ್ಮ ಅತ್ತಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ, ನಮ್ಮ ಅಣ್ಣ ಇಲ್ಲಿ ಹೊರಗಡೆ ಹೋಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಅಲ್ಲಿ ಮಾಡೋಣ ಅಂದರೆ ಸ್ವಲ್ಪ ಬೆಳಕು ಜಾಸ್ತಿ ಬರ್ತಾಯಿದೆ, ಕ್ಲಿಯರಿಟಿ ಬರ್ತಾಯಿಲ್ಲ ಕ್ಯಾಮ್ರಾ. ಅದಕ್ಕೋಸ್ಕರ ಹಿಂಗೆ ಮನೆಗೆ ಬಂದೆ. ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ಗೆ ಆನ್ಸರ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನು ನಮ್ಮ ಅಪ್ಪ ಅಮ್ಮಂತೂ ನೋಡ್ತಾ ಇರ್ತಾರೆ ಯಾವಾಗ್ಲೂ. ಇವರೇ ನಮ್ಮ ಅಪ್ಪಾಜಿ, ನಮ್ಮಮ್ಮ. ಇದೇ ನಮ್ಮಮ್ಮನ ಮನೆ ಇದು. ಆ ಕಡೆ ನಾನಿದ್ದೀನಿ, ಈ ಕಡೆ ನಮ್ಮ ಅಣ್ಣ ಇದ್ದಾರೆ. ಒಂದು ಸತಿ ಹೋಮ್ ಟೂರ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು. ಮತ್ತು ರೋಡಲ್ಲಿ ನಿಂತ್ಕೊಂಡ್ರೆ ಅಲ್ಲೆಲ್ಲ ನೀಟಾಗಿ ಕಾಣಿಸುತ್ತೆ. ಫುಲ್ಲು ಏಕ ಇದೆ ಮನೆ ಬಂದು, ಮತ್ತು ಚಪ್ರ ಕೂಡ ಇದೆ. ಚಪ್ರನೂ ಏಕ ಇದೆ ಅಲ್ವಾ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ನೋಡಿದ್ರು ಕೂಡ ಏನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಸತಿ ಮಾಡ್ತೀನಿ, ನೋಡೋಣ. ಇಷ್ಟೆಲ್ಲ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ಹಾಗೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ನಿಮ್ಮ ಎಜುಕೇಷನ್ ಏನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಬಂದು BA ಕಂಪ್ಲೀಟ್ ಆಗಿದೆ. ನಾನು ಮುಗಿಸಿ ಇನ್ನು ಆಗಲೇ ಒಂದು 10 ವರ್ಷ 11 ವರ್ಷ ಆಗೋಕ್ಕೆ ಬಂದಿದೆ ಆಗಲೇ. ಇನ್ನು ನಮ್ಮದು ಬಂದು 2014ರಲ್ಲೇ ನಂದು BA ಕಂಪ್ಲೀಟ್ ಆಯಿತು. ಅಷ್ಟೇ, ಅವಾಗ ಸ್ಟಾಪ್ ಮಾಡಿದ್ದೆ. ಮತ್ತು ಮುಂದಕ್ಕೆ ಎಜುಕೇಷನ್ ಏನೂ ಮಾಡೋದಕ್ಕೆ ಆಗಲಿಲ್ಲ ನಮಗೆ. ಆವಾಗಲೇ ಅಷ್ಟು ಓದಬೇಕಂದ್ರೂ ಕೂಡ ಭಾಳ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನನ್ನನ್ನು ಓದಿಸಿದ್ರು. ಅಷ್ಟಕ್ಕೆ ತುಂಬ ಇದಾಯಿತು. ಮತ್ತು ನನಗೆ ಯೂನಿವರ್ಸಿಟಿಯಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು. ಅದು ಏನಾದರೂ MAಗೆ ಅಪ್ಲಿಕೇಶನ್ ಹಾಕಿದ್ವಿ, ಫ್ರೀ ಬಂದಿತ್ತು. ಆದರೂ ಕೂಡ ಅರ್ಜೆಂಟ್, ಅದಕ್ಕೆ ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗಿತ್ತು ಅವಾಗಲೇ. ಏನಿಲ್ಲ ಅಂದ್ರೂ ಅದೇನೋ ಫೀಸೆಲ್ಲ ಹೇಳ್ತಾಯಿದ್ರು, ಒಂದು 10-15 ಸಾವಿರ ಆಗುತ್ತೆ ಅಂತ ಹೇಳಿದರು. ಆ 10-15 ಸಾವಿರ ಕಟ್ಟೋದಕ್ಕೆ ಆಗಲಿಲ್ಲ ನಮಗೆ. ಇನ್ನೇನು ಸೀಟ್ ಹಂಗೆ ಹೋಯಿತು. ಇನ್ನೇನೇನು ಮಾಡೋದಕ್ಕಾಗಲ್ಲ. ಭಾಳ ಪ್ರಯತ್ನ ಪಟ್ವಿ. ಆವಾಗ ಇನ್ನು ಅಷ್ಟು ಕಷ್ಟ. ನಮ್ಮಮ್ಮ ಎಲ್ಲ ಕೂಲಿ ಮಾಡಬೇಕು, ದುಡಿಬೇಕು, ಮನೆಯಲ್ಲಿ ಎಲ್ಲ ಸಾಕಬೇಕಲ್ವ, ತುಂಬ ಕಷ್ಟ ಇತ್ತು. ಇನ್ನು ಅವ್ರ ಕಷ್ಟ ನೋಡಲಾರ್ದೆ ಸಾಕ್ಬಿಡು ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟೆ ನಾನು. ಏನೂ ಇದು ಮಾಡೋಕ್ಕೆ ಹೋಗಲಿಲ್ಲ. ಏನಾದರೂ ನಾನು ಸ್ವಲ್ಪ ಬಲವಂತ ಮಾಡಿ, ಹಠ ಮಾಡಿ ಏನಾದರೂ ಮಾಡಿದರೆ ಏನೋ ಸಾಲ ಮಾಡಿ ಓದಿಸ್ತಿದ್ರು. ಆಗಲೇ ಅಷ್ಟೊಂದು ಸಾಲ ಮಾಡಿ ನನಗೆ ಎಜುಕೇಷನ್ ಕೊಡಿಸಿದ್ರಲ್ವ, ಇನ್ನು ನಾನೇನು ಕೇಳೋದಕ್ಕೆ ಹೋಗಲಿಲ್ಲ. ಇನ್ನು ಸುಮ್ಮನೆ ಆಗಿಬಿಟ್ಟೆ. ಅಲ್ಲಿಗೆ ಸ್ಟಾಪ್ ಆಯಿತು. ಎಷ್ಟೇ ಓದಿದ್ರು, ಏನೇ ಇದು ಮಾಡಿದ್ರು ಕೂಡ ಹೆಣ್ಮಕ್ಳಿಗೆ ಇದಿಲ್ಲ. ಕೆಲವರೆಲ್ಲ ಚೆನ್ನಾಗಿ ಎಜುಕೇಷನ್ ಮಾಡಿದವರೆಲ್ಲ ಸ್ವಲ್ಪ ಚೆನ್ನಾಗಿ ಜಾಬ್ಗೆಲ್ಲ ಹೋಗ್ತಾ ಇರ್ತಾರೆ. ಕೆಲವರು ಎಷ್ಟೇ ಓದಿದ್ರು ಕೂಡ ಮನೇಲಿ ಇರಲೇಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ನಿಮಿಷ. ಇನ್ನು ಎಲ್ಲ ಫ್ರೀ ಇದೆ ಅಂದರೂ ಕೂಡ ಏನು ಫ್ರೀ ಇಲ್ಲ. ನಮ್ಮ ಸಮಾಜ ಗೊತ್ತಲ್ವ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮೇನಾಗಿ ರೆಕಮೆಂಡೇಷನ್ ಕಂಪಲ್ಸರಿ ಬೇಕೇ ಬೇಕು. ಒಂದು ಸೀಟ್ಗೋಸ್ಕರನೂ ರೆಕಮೆಂಡೇಷನ್ ಬೇಕು. ಪ್ರತಿಯೊಂದಕ್ಕೂ ರೆಕಮೆಂಡು ತುಂಬ ಮುಖ್ಯ ಆಗಿದೆ ಇವಾಗಂತೂ. ಆವಾಗಲೂ ಅಷ್ಟೇ ಇದ್ದಿದ್ದು. ಇವಾಗ ಕೆಲವ್ರು ಹೇಳ್ಬೋದು ಹ್ಯಾಂಡಿಕ್ಯಾಫ್ಟು ಅದು ಇದು ಸಿಗ್ತಾಯಿತ್ತು ಅಂತ. ಅದೆಲ್ಲ ಸುಳ್ಳು. ಸಿಗೋರಿಗೆ ಅಂದರೂ ಏನೇ ಹೇಳಿದ್ರು ಕೂಡ ರೆಕಮೆಂಡೇಷನ್ ಇರಬೇಕು, ದುಡ್ಡಿರ್ಬೇಕಷ್ಟೇ. ದುಡ್ಡಿದ್ರೆ ಕೆಲಸ, ದುಡ್ಡಿಲ್ಲ ಅಂದರೆ ಏನಿಲ್ಲ. ನಾವು ಎಷ್ಟೇ ಪರ್ಸೆಂಟೇಜ್ ತೆಗೆದು, ಎಷ್ಟೇ ಕಷ್ಟಪಟ್ಟು, ಎಷ್ಟೇ ಎಫರ್ಟ್ ಹಾಕಿ ನಾವು ಓದಿದ್ರು ಕೂಡ ಅದು ದುಡ್ಡಿದ್ರೇ ಮುಖ್ಯ. ಬಟ್ ಇಂಪಾರ್ಟೆಂಟ್, ಜೀವನ ಮಾಡೋದಕ್ಕೆ ದುಡ್ಡು ಸಾಲ್ತಾ ಇರಲಿಲ್ಲ. ಇನ್ನು ಅಷ್ಟೊಂದು ನಾವು ಅವರಿಗೆಲ್ಲ ಕೊಟ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಯಿತು. ಬಂದೆ ಆಟಾಡು, ಬರ್ತೀನಿ, ಆಟಾಡು. ಬಂದೆ. ತುಂಬ ಕಷ್ಟ. ಅದಕ್ಕೋಸ್ಕರ ನನ್ನ ಎಜುಕೇಷನ್ ಅಲ್ಲಿಗೆ ಸ್ಟಾಪ್ ಆಯಿತು. ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಏನಾದರೂ ಸ್ವಲ್ಪ ಅಲ್ಲಿಗೂ ಅಪ್ಲಿಕೇಶನ್ ಎಲ್ಲ ಹಾಕಿದ್ದು, ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಕ್ಕೆಲ್ಲ, ಅವು ಯಾವ ಕೂಡ ಬರಲಿಲ್ಲ. ಇನ್ನು ಸುಮ್ಮನೆ ಆಗಿಬಿಟ್ಟು ಅಷ್ಟೇ. ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಬೇಸಿಕ್ ಕಂಪ್ಯೂಟ್ರೆಲ್ಲ ಆಗಿತ್ತು. ಇನ್ನು ನಾನು ಬಂದು ಒಂದು 3 ವರ್ಷ ಏನೋ ಬೆಂಗಳೂರಿಗೆ ಹೋಗಿದ್ದೆ. ಎಲ್ಲ ನಮ್ಮ ಅತ್ತೆ ಮಕ್ಕಳು, ಚಿಕ್ಕವ್ರ ಮಕ್ಕಳೆಲ್ಲ ಹೋಗಿದ್ವಿ. ಅಲ್ಲಿ ಸ್ವಲ್ಪ ದಿನ ಒಂದು 3 ವರ್ಷ 4 ವರ್ಷ ಗಾರ್ಮೆಂಟ್ಸ್ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಚೆನ್ನಾಗಿತ್ತು ಸಂಪಾದನೆ ಎಲ್ಲ. ಪರವಾಗಿರಲಿಲ್ಲ ಜೀವನ ನಡೆಸೋದಕ್ಕೆ. ಇನ್ನು ಅಷ್ಟರಲ್ಲಿ ನಮ್ಮಮ್ಮನಿಗೆ ತುಂಬ ಹುಷಾರಿರಲಿಲ್ಲ. ಇನ್ನು ವಾಪಸ್ ಬಂದೆ. ಇನ್ನು ಅಮ್ಮನೂ ತೀರ್ಕೊಂಡ್ರು. ಇನ್ನು ಅಮ್ಮ ತೀರ್ಕೊಂಡು 1 ವರ್ಷಕ್ಕೇ ನಮ್ಮಮ್ಮನ ನೆನಪಲ್ಲೇ ನಮ್ಮ ಅಪ್ಪಾಜಿ ಕೂಡ ತೀರ್ಕೊಂಡ್ರು. ಇನ್ನು ಹಿಂಗೆ ಸ್ವಲ್ಪ ಲೈಫ್ ತುಂಬ ಇದಾಗ್ಬಿಡ್ತು. ಅಷ್ಟರಲ್ಲಿ ಇನ್ನು ಮದುವೆನೂ ಆಯಿತು. ಈಗ ಇಲ್ಲಿಗೆ ಸ್ಟಾಪ್ ಆಗಿದೆ. ಮುಂದಕ್ಕೂ ಇನ್ನು ಓದೋದಕ್ಕೂ ಆಗೋದಿಲ್ಲ, ಏನು ಟ್ರೈ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಮನೇಲಿ ಇದ್ಬಿಟ್ಟು ಇನ್ನೇನು ಮಾಡೋದಂತೇಳ್ಬಿಟ್ಟು ನಾನು ನೋಡೋಣ, ಯೂಟ್ಯೂಬ್ ಆದರೂ ಮಾಡೋಣ ಅಂತೇಳ್ಬಿಟ್ಟು ಇದು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಗೊತ್ತಿಲ್ಲ ನನಗೆ ಇದು ಯಾವ ಥರ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟು. ಸಪೋರ್ಟ್ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ
ಇದರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ. ಮತ್ತು ಸಪೋರ್ಟೇ ಮಾಡಲಿಲ್ಲ ಅಂದರೆ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ಎಜುಕೇಷನ್ ಬಂದುಬಿಟ್ಟು BA ಕಂಪ್ಲೀಟ್ ಆಗಿದೆ. ನಾನು ಓದಿದ್ದು ಚಿತ್ರದುರ್ಗದಲ್ಲಿ ಆರ್ಟ್ಸ್ ಕಾಲೇಜಲ್ಲಿ ನಾನು ಓದಿದ್ದು. ಅಲ್ಲೇ ಆರ್ಟ್ಸ್ ಕಾಲೇಜ್ ಮುಂದೆ ಅವಾಗ ಹಾಸ್ಟೆಲ್ ಇತ್ತು, ಹೆಣ್ಮಕ್ಳದ್ದು ಹಾಸ್ಟೆಲ್ ಇದ್ಕೊಂಡು ನಾನು 3 ವರ್ಷ BA ಕಂಪ್ಲೀಟ್ ಮಾಡಿದೆ ಅಷ್ಟೇ. ನೀವು ಯಾರಾದರೂ ಆರ್ಟ್ಸ್ ಕಾಲೇಜಲ್ಲಿ ಓದಿರೋದು ನೋಡಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಆರ್ಟ್ಸ್ ಕಾಲೇಜಲ್ಲೇ ಓದಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ ಯಾರಾದರೂ ನೋಡ್ತಾ ಇದ್ದರೆ. ಓಕೆ ಫ್ರೆಂಡ್ಸ್, ಬನ್ನಿ ಕಂಟಿನ್ಯೂ ಮಾಡೋಣ ವಿಡಿಯೋ. ಇನ್ನು ಚಪಾತಿ ಹಿಟ್ಟು ಕೂಡ ಬೇಗನೆ ಕಲಸಿಟ್ಟಿದ್ದೆ. ಇನ್ನು ಸಾಂಬಾರು ಕೂಡ ಇತ್ತಲ್ವ, ಸ್ವಲ್ಪ ಅನ್ನ ಮಾಡಿಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಇವಾಗ ಮತ್ತೆ ಇನ್ನೊಂದ್ಸತಿ ಎಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಹಿಟ್ಟು. ಮುಂಚೆನೇ ನೆನೆಸಿಟ್ಟಿದ್ದೆ, ತುಂಬ ಚೆನ್ನಾಗಿ ನೆಂದ್ಕೊಂಡಿತ್ತು ಹಿಟ್ಟು ಮಾತ್ರ. ನನಗೆ ಅಷ್ಟೇ ಚಪಾತಿ ಮಾಡಬೇಕಾದ್ರೆ ನನಗೆ ಹಿಟ್ಟು ಮಾತ್ರ ಚೆನ್ನಾಗಿ ನೆನ್ಕೋಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು. ಮತ್ತು ಲಟ್ಟಿಸ್ಬೇಕಾದ್ರೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇರುತ್ತೆ. ಇಲ್ಲಾಂದರೆ ಒಂದೊಂಥರ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿಲ್ಲ ಹಂಗೆ. ಮತ್ತು ಹಿಟ್ಟು ಕಲಸಿದ ತಕ್ಷಣ ಚಪಾತಿ ಮಾಡ್ತೀವಂದರೆ ಅದೊಂಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮುಂಚೆನೇ ಸ್ವಲ್ಪ ನೆನೆಸಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ಇನ್ನು ನಮ್ಮ ಅಣ್ಣ ಕೂಡ ಇದ್ದರು, ಇನ್ನು ನಮ್ಮ ಅಣ್ಣನಿಗೂ ಮತ್ತು ಮನೆಗೂ ಆಗುತ್ತೆ, ಮತ್ತು ಸಂಜೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಿಟ್ಟೆ ಕಲಸಿಟ್ಟಿದ್ದೆ. ನಮ್ಮ ಅಣ್ಣನಿಗೂ ಅಷ್ಟೇ ಚಪಾತಿ ಅಂದರೆ ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಸುಮ್ಮನೆ ಚಪಾತಿ ಲಟ್ಟಿಸ್ಬಿಟ್ಟು ಬೇಯಿಸಿ ಬಿಸಿ ಬಿಸಿ ಚಪಾತಿ ಹಾಕಿದ್ರೆ ಸುಮ್ಮನೆ ಇಷ್ಟಪಟ್ಟು ತಿಂತಾನೆ ಇರ್ತಾನೆ. ಫಸ್ಟಿಂದನೂ ಅಷ್ಟೇ. ನಮ್ಮಮ್ಮ ಕೂಡ ಭಾಳ ಇಷ್ಟಪಡ್ತಾನೆ ಅಂತೇಳ್ಬಿಟ್ಟು ತುಂಬ ನಮ್ಮಮ್ಮ ಯಾವಾಗಲೂ ಚಪಾತಿನೇ ಮಾಡ್ತಾಯಿದ್ರು ಮುಂಚೆ. ಅದು ಹಂಗೆ ಕಂಟಿನ್ಯೂ ಆಗಿದೆ ಇವಾಗಲೂ ಅಷ್ಟೇ. ಚಪಾತಿ ಅಂದರೆ ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟಪಡ್ತಾನೆ. ಅದು ಬೇಸಿಗೆ ಮತ್ತು ಸಿಮೆಂಟ್ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ, ಆದರೂ ಕೂಡ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೂ ಕೂಡ ಲೆಕ್ಕಕ್ಕೆ ಇಡೋದಿಲ್ಲ. ಒಟ್ಟು ಚಪಾತಿ ಬೇಕಂದರೆ ಚಪಾತಿ ಬೇಕು. ಇನ್ನು ಹೆಂಗೋ ಮಸ್ಸೊಪ್ಪು ಬೇರೆ ಇತ್ತಲ್ವ, ಇನ್ನು ನಾನು ಮನೇಲಿ ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೆ. ಇನ್ನು ಅವ್ರಿಗೂ ಕೂಡ ಸ್ವಲ್ಪ ಬೇಯಿಸ್ಬಿಟ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದೆ. ನಮ್ಮಣ್ಣ ಕೂಡ ತಿಂತಾಯಿದ್ರು. ಹೀಗೇ ಲೈಫು, ಏನೇನೋ ಹಳೆ ನೆನಪುಗಳೆಲ್ಲ ಬಂದುಬಿಡುತ್ತೆ ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ. ಎಷ್ಟು ಚೆನ್ನಾಗಿರ್ತೀವಿ ಅಪ್ಪ ಅಮ್ಮ ಇದ್ದಾಗ, ಏನೋ ಅವ್ರಿಲ್ಲ ಅನ್ನೋ ಒಂದು ಫೀಲ್ ತುಂಬ ಕಾಡ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಇನ್ನು ಒಬ್ಬರು ಒಬ್ಬರು ನೋಡ್ಕೊತಾ ಇರ್ತೀವಿ ನಾನು ನಮ್ಮಣ್ಣ, ಏನೋ ಒಂಥರ ಫೀಲಿಂಗ್ಸ್ ಬರ್ತಾ ಇರುತ್ತೆ. ಒಬ್ಬಂಟಿ ಅಲ್ವ ನಾವು ಇಬ್ಬರೇ ಅನ್ನೋ ತುಂಬ ನೋವು ಬಂದುಬಿಡ್ತು ಅನಿಸುತ್ತೆ. ಆದರೂ ಏನೋ ಮಾಡೋದಕ್ಕಾಗೋದಿಲ್ಲ, ಅವೆಲ್ಲ ಜೀವನದಲ್ಲಿ ಅಷ್ಟೇ ಅಲ್ವಾ. ಅವ್ರು ಮುಂದೆ ಹೋಗಿದ್ದಾರೆ ಅಂದರೆ ನಾವು ಹಿಂದೆ ಹೋಗಲೇಬೇಕು. ಆದರೂ ಕೂಡ ತುಂಬ ಬೇಗನೆ ಹೋಗ್ಬಿಟ್ಟಿದ್ದಾರೆ, ಅದೇ ಬೇಜಾರು ನನಗೆ. ಒಂದೊಂದ್ಸತಿ ನೆನೆಸ್ಕೊಬಿಟ್ರಂತೂ ಮನಸ್ಸಿಗೆ ಭಾಳ ದುಃಖ ಆಗಿಬಿಡುತ್ತೆ. ಆದರೂ ಅವೆಲ್ಲ ಕೂಡ ಆ್ಯಕ್ಸೆಪ್ಟ್ ಮಾಡಲೇಬೇಕು. ಲೈಫಲ್ಲಿ ಕಷ್ಟ ಸುಖ ಎಲ್ಲ ಅನುಭವಿಸ್ಬೇಕು. ಯಾರ್ಯಾರು ಏನೇನು ಪಡ್ಕೊಬಂದಿರ್ತಾರೆ ಅದೆಲ್ಲ ಅನುಭವಿಸಿ ಹೋಗಲೇಬೇಕಲ್ವ, ಅಷ್ಟೇ ಜೀವನ. ಇನ್ನು ಪ್ರತಿಯೊಂದು ಕೂಡ ತುಂಬ ರೇಟ್ ಆಗ್ತಾಯಿದೆ ಇವಾಗ. ಹಾಲು ಮತ್ತು ಮೊಸರದೆಲ್ಲ ಇನ್ನು ತುಂಬ ರೇಟ್ ಆಗ್ತಾಯಿದೆ. ಇನ್ನು ಸಕ್ಕರೆ ಬೆಲ್ಲ ಕೂಡ ಇನ್ನು ಬರೋ ದಿನಗಳಲ್ಲೆಲ್ಲ ಫುಲ್ಲು ನಮ್ಮ ಮನೇಲಿ ಏನೇನು ರೇಷನ್ ಬೇಕು ಅದೆಲ್ಲ ಕೂಡ ತುಂಬ ರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಲು ಮೊಸರಂತೂ ಕಂಪಲ್ಸರಿ ಆಗಲೇ ರೇಟ್ ಆಗಿದೆ. ಇನ್ನು ಏನು ಕೊಂಡ್ಕೊಂಡು ತಿನ್ಬೇಕನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಜೀವನ ತುಂಬ ಕಷ್ಟ ಆಗಿಬಿಡುತ್ತೆ. ಇನ್ನು ಹಳ್ಳಿಲಂತೂ ಸ್ವಲ್ಪ ಸೊಪ್ಪು ಅದು ಇದು ತೊಗೊಂಬಂದು ಹೆಂಗೋ ಜೀವನ ನಡೆಸ್ಬೋದು. ಇನ್ನು ಸಿಟಿಯಲ್ಲೇ ಜೀವನ ಮಾಡೋದಂತೂ ತುಂಬ ಕಷ್ಟ ಆಗುತ್ತೆ. ಅಲ್ಲಂತೂ ಪ್ರತಿಯೊಂದು ಕೂಡ ಕೊಂಡ್ಕೊಂಡು ತಿನ್ನಲೇಬೇಕು ದುಡ್ಡು ಕೊಟ್ಟು. ನೀರು ಸಹ ದುಡ್ಡು ಕೊಟ್ಟೇ ತೊಗೊಂಡು ಕುಡಿಬೇಕಲ್ವ, ಅದೇ ಥರನೇ ಪ್ರತಿಯೊಂದು ಕೂಡ ದುಡ್ಡು ಕೊಟ್ಟು ಜೀವನ ಮಾಡಬೇಕಲ್ಲಿ. ಇಲ್ಲಿಗಿಂತ ಅಲ್ಲಿ ನೆನೆಸ್ಕೊಂಡ್ರೇನೂ ಒಂಥರ ಬೇಜಾರು ಅನಿಸುತ್ತೆ. ಇನ್ನು ಹಳ್ಳೀಲಿ ಕೂಡ ಅಷ್ಟೇ, ಸಾಮಾನ್ಯವಾಗಿ ಹಳ್ಳಿ ಜೀವನವೂ ಕೂಡ ಕಷ್ಟನೇ. ಆದರೂ ಕೂಡ ಇರೋದರಲ್ಲಿ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಇನ್ನು ಜೀವನ ಅಂತೂ ತುಂಬ ಕಷ್ಟ ಆಗುತ್ತೆ. ಜೀವನದಲ್ಲಿ ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ. ದುಡ್ಡಿರಲೇಬೇಕು, ಪ್ರತಿಯೊಂದಕ್ಕೂ ಕೂಡ ದುಡ್ಡಿರಲೇಬೇಕು. ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು. ಕೆಲವರು ಹೇಳ್ತಾ ಇರ್ತಾರೆ ದುಡ್ಡಿಂದೇನು, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ದುಡ್ಡನ್ನು ತೊಗೊಂಡು ಹೋಗ್ತೀವಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಕ್ಯಾಸುಲಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ಜೀವನದಲ್ಲಿ ಅಂತ. ಆದರೂ ಕೂಡ ಅವ್ರು ಸುಮ್ಮನೆ ಆ ಥರ ಮಾತಲ್ಲೇ ಹೇಳ್ತಾ ಇರ್ತಾರೆ, ನಾವೇನು ತೊಗೊಂಡೋಗ್ತೀವಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ನಿಜವಾಗ್ಲೂ ನಾವು ಇರೋವರೆಗಾದರೂ ನಮಗೆ ದುಡ್ಡು ಬೇಕೇ ಬೇಕು ಜೀವನ ಮಾಡೋದಕ್ಕೆ. ಅಟ್ಲೀಸ್ಟ್ ನಮ್ಮ ಜೀವನ ಅಂತೂ ನಾವು ತುಂಬ ಕಷ್ಟಪಟ್ಟು ಬಂದಿರ್ತೀವಿ. ತಿನ್ನೋದಕ್ಕೆ ಒಂದು ತುತ್ತು ಅನ್ನೋದಕ್ಕೆ ಕೂಡ ನಾವು ಅಲ್ದಾಡಿರೋ ಮೂಮೆಂಟ್ ಕೂಡ ಇರುತ್ತೆ. ಯಾರಾದರೂ ಸ್ವಲ್ಪ ಹಾಕ್ಕೊಟ್ರೆ ಸಾಕು ತಿನ್ನೋಣ, ಹೆಂಗೋ ಕಾಲ ಕಳೆಯೋಣ ಅನ್ನೋ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಅಂಥ ಪರಿಸ್ಥಿತಿ ಕೂಡ ನಮಗೆ ನೆನಪಿರುತ್ತೆ. ಆದರೆ ನಾವು ಯೋಚನೆ ಮಾಡೋದೇನೆಂದರೆ ನಮ್ದು ಹೆಂಗೋ ಜೀವನ ಇಲ್ಲಿವರೆಗೂ ನಾವು ಸಾಗಿಸ್ಕೊಬಂದಿದ್ದೀವಿ. ಅಟ್ಲೀಸ್ಟ್ ಮಕ್ಕಳಾದ್ರೂ ಚೆನ್ನಾಗಿರಲಿ, ಮಕ್ಕಳ ಫ್ಯೂಚರ್ ಆದರೂ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ನಾವು ಮಕ್ಕಳ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ಇದು ಮಾಡ್ತಾ ಇರ್ತೀವಿ. ನಿಜ, ಮಕ್ಳಿಗೂ ದುಡ್ಡು ಬೇಕು, ಎಲ್ರಿಗೂ ಕೂಡ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು. ಆದಷ್ಟು ಸೇವಿಂಗ್ ಮಾಡ್ಕೋಬೇಕು. ಸೇವಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಮುಂದೆ ಲೈಫಲ್ಲಿ ಇದಾಗೋದು, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ.
ಈಗ ಒಂದು ಸಂಸಾರ ಅಂತ ಅಂದಮೇಲೆ ಗಂಡ ಹೆಂಡತಿ ದುಡಿದ್ರೇ ಜೀವನ, ಇಲ್ಲಾಂದರೆ ಒಬ್ಬರು ದುಡಿದು ಮೇಂಟೈನ್ ಮಾಡೋದಕ್ಕಂತ ಆಗಲ್ಲ. ಇನ್ನು ಇವಾಗಿರೋ ರೇಟಲ್ಲಂತೂ ಒಂದು ಹೊತ್ತು ಟೈಮ್ ಊಟಕ್ಕೂ ಕೂಡ ಕಷ್ಟ ಆಗಿಬಿಡುತ್ತೆ. ಆ ಥರ ಕೂಡ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ ಇತ್ತೀಚೆಗಂತೂ. ಏನು ಮಾಡೋದು ಅನ್ನೋದು ಕೂಡ ಅರ್ಥನೇ ಆಗ್ತಾಯಿಲ್ಲ. ಆ ಥರ ಕೂಡ ಕಷ್ಟ ಆಗುತ್ತೆ ಜೀವನ ಬಂದುಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ನಾವು ಕೂಡ ಏನಾದರೂ ಒಂದು ಕೈ ಜೋಡಿಸಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಹೆಣ್ಮಕ್ಳು. ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋ ಅಷ್ಟು ಇದಿರುತ್ತೆ, ಕೆಲವರಿಗೆ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಕೂಡ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಕೆಲವರು ಈ ಥರ ಯೂಟ್ಯೂಬಾಗಲಿ ಮತ್ತು ಏನಾದರೂ ಬೇರೆ ಕೆಲಸ ಆದರೂ ಆ ಕೆಲಸ ಆಗಲಿ ನೋಡಿಕೊಂಡು ಮಾಡ್ಕೊಂಡು ಹೋಗಿ ಕೆಲವರು ಟ್ರೈ ಮಾಡ್ತಾ ಇರ್ತಾರೆ. ಆದರೂ ಕೂಡ ಕೆಲವ್ರಿಗೆ ಆಗೋದಿಲ್ಲ. ಆ ಥರ ಎಷ್ಟು ಎಜುಕೇಷನ್ ಮಾಡಿದ್ರು ಕೂಡ ಒಂದೊಂದು ಸತಿ ಓದಿದ್ದೆಲ್ಲ ಸುಮ್ಮನೆ ವೇಸ್ಟ್ ಅನ್ನೋ ಥರ ಜೀವನನೂ ಆಗಿಬಿಟ್ಟಿರುತ್ತೆ. ಏನೇ ಹೇಳಿ ಸ್ವಲ್ಪ ಕಷ್ಟನೇ ಜೀವನ ಅನ್ನೋದು. ಅದಕ್ಕೋಸ್ಕರ ಇನ್ನು ಚಪಾತಿ ಕೂಡ ಆಯಿತು. ಚಪಾತಿ ಎಲ್ಲ ಮಾಡಿಬಿಟ್ಟು ಇನ್ನು ಅಣ್ಣನಿಗೆ ಹಾಕ್ಕೊಟ್ಟು ಇನ್ನು ನಾನು ಕೂಡ ತಿಂದು ಇನ್ನು ನಮ್ಮ ಗುಂಡಿಗೂ ಕೂಡ ತಿನ್ನಿಸ್ಬಿಟ್ಟು ಅವನು ಚೆನ್ನಾಗಿ ಮಲ್ಕೊಂಬಿಟ್ಟ. ಇನ್ನು ಸ್ನಾನ ಮಾಡಿಸಿರ್ಲಿಲ್ಲ, ಒಂದು ಸ್ವಲ್ಪ ಸಂಜೆ ಟೈಮ್ ಆಯಿತು. ಇನ್ನು ನೋಡ್ತಾ ಇರ್ಬೋದು ವೆದರ್ ಕೂಡ ಯಾವ ಥರ ಇದೆ ಅಂತೇಳ್ಬಿಟ್ಟು. ಬೆಳಗ್ಗೆಯಿಂದ ತುಂಬ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು. ಟೈಮ್ ಬಂದು ಆಗಲೇ 1:45 ಆಗಿತ್ತು. ಆವಾಗ ಈ ಥರ ಸ್ವಲ್ಪ ವಾತಾವರಣ ಇದೆ. ನನ್ನ ಗುಂಡಂತೂ ಇನ್ನೂ ಎದ್ದಿರಲಿಲ್ಲ, ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಬಿಡು ಮಲ್ಕೊಳ್ಳಿ ಇನ್ನೇನೋ ಎಬ್ಬಿಸೋದಂತ ಹೇಳಿಬಿಟ್ಟು ನಾನು ಎಬ್ಬಿಸೋಕ್ಕೆ ಹೋಗಲಿಲ್ಲ. ಅಲ್ಲಿ ನಮ್ಮ ಗುಂಡ ನಿದ್ದೆ ಮಾಡಿದ್ರೆ ಇಲ್ಲಿ ನಮ್ಮ ಬೆಕ್ಕಿನ ಮರಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿತ್ತು ಬಾಗ್ಲ ಹತ್ರ. ಹಿಂಗೆ ಎಬ್ಬಿಸಿದ್ರೆ ನೋಡಿ ಯಾವ ಥರ ಆಕಳಿಸ್ತಾ ಇದೆ ಅದು ಕೂಡ. ಇನ್ನು ಟೈಮ್ ಕೂಡ ಆಗಿತ್ತಲ್ಲ, ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಇನ್ನು ಕಂಪಲ್ಸರಿ ಅಂತೂ ನನಗೆ ಟೀ ಬೇಕೇ ಬೇಕು. ಮಧ್ಯಾಹ್ನ ಟೈಮ್ ಸರಿಯಾಗಿ ಒಂದೊಂದು ಸತಿ ಊಟನೇ ಮಾಡಲ್ಲ ನಾನು. ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡಿರ್ತೀನಿ. ಒಂದೊಂದು ಸತಿ 10:30 11 ಗಂಟೆವರೆಗೂ ಅಷ್ಟೊತ್ತಲ್ಲಿ ಊಟ ಮಾಡಿರ್ತೀನಿ. ಹಾಗಾಗಿ ಹೊಟ್ಟೆ ಹಸಿವಾಗಿರಲ್ಲ. ಅದಕ್ಕೆ ನಾನು ಸಾಯಂಕಾಲ ಸುಮ್ಮನೆ ಹಿಂಗೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಡ್ತೀನಿ. ಮತ್ತು ನೈಟ್ ಊಟ ಮಾಡ್ತೀನಿ ಹೊಟ್ಟೆ ತುಂಬ. ಆ ಥರ ಕೂಡ ಆಗುತ್ತೆ ಒಂದೊಂದು ಸತಿ. ಇನ್ನು ಕೆಲಸಗಳೆಲ್ಲ ಇರ್ತಲ್ಲ, ಕೆಲಸ ನೋಡಿಕೊಂಡು. ಇಲ್ಲ ಕೆಲಸ ಇಲ್ಲಾಂದರೂ ಕೂಡ ಒಂದೊಂದು ಸತಿ ಬೇಜಾರು ಕೂಡ ಆಗ್ತಾಯಿರುತ್ತೆ. ಬಿಡು ಇನ್ನೇನು ಊಟ ಮಾಡೋಣ ಅನ್ನೋ ಅಷ್ಟು ಕೂಡ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಆ ಥರನೂ ಆಗುತ್ತೆ. ಇನ್ನು ಸಂಜೆ ಕೂಡ ಆಯಿತು. ಚಿಕ್ಕಮ್ಮ ಕೂಡ ಬಂದಿದ್ರು ಕೆಲಸದಿಂದ, ಕೆಲಸ ಮುಗಿಸ್ಕೊಂಡು. ಇನ್ನು ಚಿಕ್ಕಪ್ಪ ಬಂದು ನುಗ್ಗೆಕಾಯಿ ಎಲ್ಲ ಮರದಲ್ಲಿ ತುಂಬ ನುಗ್ಗೆಕಾಯಿ ಎಲ್ಲ ಬಲ್ತೋಗ್ಬಿಟ್ಟಿದ್ವು. ಅದಕ್ಕೆ ಎಲ್ಲ ಕಿತ್ಬಿಟ್ಟು ಇವಾಗ ಕೊಡ್ತಾ ಇದ್ದಾರೆ ಮೇಲೆ ಹತ್ಬಿಟ್ಟು ಶೀಟ್ ಮೇಲೆ. ಇವಾಗ ಮತ್ತದು ಜೌಟಿ ಇರುತ್ತೆ, ಆ ಜೌಟಿ ತೊಗೊಂಬಿಟ್ಟು ಎಲ್ಲ ಕೆಡುತ್ತಾ ಇದ್ದಾರೆ ಈಗ. ಇನ್ನು ಚಿಕ್ಕಮ್ಮ ಬಂದು ಎಲ್ಲ ಆರಿಸ್ಕೊತಾ ಇದೆ. ಈ ಥರ ನೋಡಿ ಮನೆ ಮುಂದೆ ನುಗ್ಗೆಕಾಯಿ ಇದ್ರಂತೂ ಸ್ವಲ್ಪ ಸಾಂಬಾರ್ದು ಏನೂ ಪ್ರಾಬ್ಲಮ್ ಇರೋಲ್ಲ. ಒಂದೆರಡು ಹೊತ್ತು ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲ ಇವಾಗ ಸೊಪ್ಪು ಮಾಡಿಬಿಟ್ಟು ಸೊಪ್ಪಿನ ಪಲ್ಯ ಬಸ್ಸಾರು ಮಾಡಿದ್ರೆ ಅದು ಒಂದೆರಡು ಟೈಮ್ ಆಗುತ್ತೆ. ಇವಾಗ ನುಗ್ಗೆಕಾಯಿ ಇರುತ್ತೆ, ನುಗ್ಗೆಕಾಯಿ ಸಾಂಬಾರು ಬೆಳಗ್ಗೆ ಮಾಡಿದ್ರೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ಸಂಜೆಗೂ ಆಗುತ್ತೆ. ಹೆಂಗೋ ಹಳ್ಳಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದು, ಬೆಟರ್ ಅಂತಲೇ ಹೇಳ್ಬೋದು. ಇನ್ನು ನುಗ್ಗೆಕಾಯಿ ಅಂತ ಸಖತ್ತು ಬಲ್ತಿದ್ದು. ಇನ್ನು ಹಳ್ಳಿ ಕಡೆ ಏನಂದರೆ ಈ ಥರ ನುಗ್ಗೆ ಮರ ಇತ್ತು ಮನೆ ಮುಂದೆ ಅಂತಂದರೂ ಅಕ್ಕಪಕ್ಕದವ್ರದ್ದೇ ಹಾವಳಿ ಜಾಸ್ತಿ ಆಗಿರುತ್ತೆ. ಇನ್ನು ಬಂದು ಕೇಳ್ತಾನೆ ಇರ್ತಾರೆ, ಇಲ್ಲ ಅನ್ನೋದಕ್ಕೂ ಆಗಲ್ಲ, ಕೊಡೋದಿಲ್ಲ ಅನ್ನೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ಕೊಡಲೇಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಲೀಲಿ, ಆಮೇಲೆ ಎಲ್ರಿಗೂ ಕೂಡ ಇಷ್ಟಿಷ್ಟು ಕೊಟ್ಕೊಬಂದ್ರೆ ಆಯ್ತು ಅಂತೇಳ್ಬಿಟ್ಟು ಚಿಕ್ಕಮ್ಮ ತುಂಬ ದಿನದಿಂದ ಹಂಗೆ ಬಿಟ್ಟಿದ್ರು. ಇನ್ನು ಚಿಕ್ಕಪ್ಪ ಕೂಡ ಕಿತ್ಬಿಡ್ತೀನಿ ಬಿಡು, ಇನ್ನು ಸಾಂಬಾರು ಕೂಡ ಏನಿಲ್ಲ ಅಂತೇಳ್ಬಿಟ್ಟು ಎಲ್ಲ ಕೂಡ ಕಿತ್ತು ಕೆಳಕ್ಕೆ ಹಾಕ್ತಾಯಿದ್ರು. ತುಂಬ ಆಗಿದ್ದು, ಜಾಸ್ತಿ ಆಗಿದ್ದು. ಎಲ್ಲರೂ ಕೂಡ ಭೇದ ಭಾವ ಇಲ್ದಿದ್ದಂಗೆ ಎಲ್ರಿಗೂ ಕೂಡ ಇಷ್ಟಿಷ್ಟು ಎಲ್ಲರಿಗೂ ಕೊಟ್ಕೊಬಂತು ಚಿಕ್ಕಮ್ಮ. ಇನ್ನು ನನಗೂ ಕೂಡ ಸ್ವಲ್ಪ ಕೊಟ್ಟಿತ್ತು, ಒಂದು 5 ಇಸ್ಕೊಂಡೆ ನಾನು. ಇನ್ನು ಚಿಕ್ಕಮ್ಮನೂ ಮಾಡ್ತಾ ಇರ್ತಾರಲ್ವ, ಇನ್ನು ಸಾಂಬಾರು ಕೂಡ ಕೊಡ್ತಾ ಇರ್ತಾರೆ. ಇನ್ನು ಸುಮ್ಮನೆ ಇದಾಗುತ್ತೆ, ಅಟ್ಲೀಸ್ಟ್ ಬೇರೆಯವ್ರಿಗಾದರೂ ಕೊಟ್ಟರೆ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನು ನನಗೆ ಸಾಕಂತೇಳಿ ಒಂದು 5 ಇಸ್ಕೊಬಂದೆ. ಇನ್ನು ಟೊಮೊಟೊ ಹಣ್ಣು ಕೂಡ ಕಿತ್ಕೊಬಂದಿದ್ರು. ಅಂದರೆ ಕೆಲ್ಸಕ್ಕೆ ಹೋಗಿದ್ರಲ್ವ, ಅಲ್ಲೇ ಇತ್ತು ಅನಿಸುತ್ತೆ, ಕಿತ್ಕೊಬಂದಿದ್ರು. ಟೊಮೊಟೊ ಅಂತೂ ಇರಲೇ ಇಲ್ಲ ಮನೇಲೆಲ್ಲ, ಖಾಲಿಯಾಗಿಬಿಟ್ಟಿತ್ತು ಸದ್ಯ. ನನಗೂ ಕೂಡ ತುಂಬ ಬೇಕಾಗಿತ್ತು. ಈ ಥರ ನೋಡಿ ಕೆಲ್ಸಕ್ಕೆ ಹೋದಾಗ ಏನಾದರೂ ಒಂದು ಕೈಯಲ್ಲಿ ಇಟ್ಕೊಬಂದರೆ ಹೆಂಗೋ ಜೀವನ ಆಗುತ್ತೆ. ಹಂಗೆ ಖಾಲಿ ಕೈಯಲ್ಲಂತೂ ಬರೋದಿಲ್ಲ. ಅವರು ಕೂಡ ಹೇಳ್ತಾ ಇರ್ತಾರೆ ಕೆಲ್ಸಕ್ಕೆ ಹೋದಾರೋ ತೊಗೊಂಡೋಗ್ರಿ ಅಂತೇಳ್ಬಿಟ್ಟು. ಇನ್ನು ಇಸ್ಕೊಬಂದಿರ್ತಾರೆ. ಇಷ್ಟು ಟೊಮೊಟೊ ಹಣ್ಣು ಕೊಟ್ಟರು ಮತ್ತು ಒಂದು 5 ನುಗ್ಗೆಕಾಯಿ ಕೊಟ್ಟರು. ಇನ್ನು ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತೇಳ್ಬಿಟ್ಟು ಎಲ್ಲ ಒಂದು ಹತ್ರ ಇಟ್ಟಿದೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.